ಏನಾದರೂ ಕೆಲಸ ಗಿಟ್ಟಿಸಿಕೊಂಡು ಜೀವನ ಮಾಡ್ತೀನಿ, ಆದ್ರೆ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಲ್ಲ. ರಾಘವೇಂದ್ರ. ಕನ್ನಡದ ಜನಪ್ರಿಯ ಹಾಸ್ಯ ರಿಯಾಲಿಟಿ ಶೋ ಮಜಾ ಭಾರತ ಹಾಗೂ ಗಿಚ್ಚಿ ಗಿಲಿಗಿಲಿ ಸೀಸನ್ 1 ಮತ್ತು ಸೀಸನ್ 2 ರಲ್ಲಿ ಸ್ಪರ್ಧಿಸಿರುವ ರಾಘು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಹುಡುಗನಾಗಿ ಹುಡುಗಿ ಪಾತ್ರ ಮಾಡೋದು ತುಂಬಾನೇ ಕಷ್ಟ. ಹೀಗಿರುವಾಗ ರಾಘು ನಟನೆಯನ್ನು ಕೋಟ್ಯಾಂತರ ಜನರು ಮೆಚ್ಚಿಕೊಂಡಿದ್ದಾರೆ. ಹುಡುಗಿ ಪಾತ್ರಗಳನ್ನ ಮಾಡೋಕೆ ಕಾರಣ ಏನು? ಹುಡುಗರ ಪಾತ್ರ ಸಿಗುತ್ತಿಲ್ವಾ ಅಥವಾ ಅವಕಾಶ ಕಡಿಮೆ ಇದೆಯಾ? ಅದಕ್ಕೆ ಇಲ್ಲಿದೆ ಉತ್ತರ. ಕೈಯಲ್ಲಿ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ. ಒಂದು ಶೋ ಮುಗಿಯುತ್ತಿದ್ದಂತೆ ಮುಂದೇನು ಮಾಡಬೇಕು ಎಂದು ಆಲೋಚನೆ ಮಾಡುವಷ್ಟರಲ್ಲಿ ಒಂದು ಕೆಲಸ ಸಿಕ್ಕಿರುತ್ತೆ. ಜೀವನ ಪೂರ್ತಿ ಆಕ್ಟಿಂಗ್ ಮಾಡಬೇಕು, ಅದು ಬಿಟ್ಟು ಬೇರೆ ಕೆಲಸ ಮಾಡುವುದಿಲ್ಲ ಎಂದು ನಾನು ಹೇಳುವುದಿಲ್ಲ. ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ಆಕ್ಟಿಂಗ್ ನನ್ನ ದೇವರು. ಆದರೆ ಆಕ್ಟಿಂಗ್ ಕ್ಷೇತ್ರದಲ್ಲಿ ನನಗೆ ಏನೂ ಸಿಕ್ಕಿಲ್ಲ ಅಂದ್ರೆ ಬೇರೆ ಕೆಲಸ ಮಾಡುವೆ. ನಾನು ಚಿಕ್ಕ ವಯಸ್ಸಿನಲ್ಲೇ ಮನೆಯಲ್ಲಿ ಸುಮಾರು 20 ಜನ ಮಕ್ಕಳಿಗೆ ಡ್ರಾಯಿಂಗ್ ಕ್ಲಾಸ್ ತೆಗೆದುಕೊಳ್ತಿದ್ದೆ. ಮದುವೆ ಮನೆಯಲ್ಲಿ ವೆಡ್ಸ್ ಎಂದು ಬೋರ್ಡ್ ಬರೆದಿರುತ್ತಾರೆ, ಆ ಕೆಲಸ ಮಾಡಿದ್ದೆ. 2-3 ವರ್ಷಗಳ ಹಿಂದೆ ಏನೋ ಟೆನ್ಷನ್ ಎಂದು ಅಪ್ಪನಿಗೆ ಫೋನ್ ಮಾಡಿದಾಗ ಊರಿಗೆ ಬಂದು ಡ್ರಾಯಿಂಗ್ ಕ್ಲಾಸ್ ತೆಗೆದುಕೋ ಎಂದು ಹೇಳ್ತಿದ್ರು. ಏನೋ ಒಂದು ಕೆಲಸ ಹುಡುಕಿಕೊಂಡು ಜೀವನ ಸಾಗಿಸುತ್ತೀನಿ, ಆದ್ರೆ ಯಾವ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಮನುಷ್ಯ ಅಂದ ಮೇಲೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇರುತ್ತೆ. ಆದ್ರೆ ಈ ಕಾಲದಲ್ಲಿ ಜನರು ಬೇಗ ಹೆದರಿಕೊಳ್ತಾರೆ. ಎದುರಿಗೆ ನಾವು ನಗುತ್ತಿದ್ರು ಮನಸ್ಸಿನಲ್ಲಿ ಏನೋ ನೋವು ಅಡಗಿರುತ್ತೆ ಎಂದು ರಾಘವೇಂದ್ರ ಖಾಸಗಿ ಯೂಟ್ಯೂಬ್ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಸಾಗರದಲ್ಲಿ ಇರುವ ನಮ್ಮ ಊರಿನಲ್ಲಿ ಹೊಸ ಮನೆ ಕಟ್ಟಿದ್ದೀವಿ. ಜನವರಿಯಲ್ಲಿ ಓಪನಿಂಗ್ ಮಾಡಿದೆವು. ಮನೆ ಕಟ್ಟಬೇಕು ಅಂತ ಆಸೆ ತುಂಬಾ ಇತ್ತು. ಒಂದು ದಿನ ಕನಸಿನಲ್ಲಿ ಒಂದು ಮನೆ ಕಾಣಿಸಿಕೊಂಡಿತ್ತು. ಮರುದಿನ ಥರ್ಮಕೋಲ್ ತಂದು ಕನಸಿನಲ್ಲಿ ಕಂಡ ಮನೆಯನ್ನೇ ನಿರ್ಮಾಣ ಮಾಡಿ ಮನೆಯಲ್ಲಿ ಎಲ್ಲರಿಗೂ ತೋರಿಸಿದೆ. ಆಗ ನಮ್ಮ ಕೈಯಲ್ಲಿ ಹೇಗೆ ಈ ರೀತಿ ಮನೆ ಕಟ್ಟೋಕೆ ಸಾಧ್ಯವಾಗುತ್ತೆ ಎಂದ್ರು. ಏಕೆಂದ್ರೆ 2 ವರ್ಷದ ಹಿಂದೆ ಕೂಡ ನಾನು ಮಣ್ಣಿನ ಗೋಡೆ ಇರುವ ಮನೆಯಲ್ಲಿ ವಾಸ ಮಾಡುತ್ತಿದ್ದೆವು. ಅದೇ ರೀತಿಯಲ್ಲಿ ಮನೆ ಕಟ್ಟಿದ್ದೀನಿ. ನನಗೆ ಮನೆ ಕತ್ತಲು ಇಷ್ಟವಾಗೋದಿಲ್ಲ. ಹೀಗಾಗಿ ಜಾಸ್ತಿ ಕಿಟಕಿಗಳನ್ನ ಇಟ್ಟು ಬೆಳಕು ಬರುವಂತೆ ಮಾಡಿದ್ದೀನಿ ಎಂದು ರಾಘವೇಂದ್ರ ಹೇಳಿದ್ದಾರೆ. ನಿಮಗೂ ರಾಘು ಅಭಿನಯ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.